ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ತಮ್ನೇಲಲ್ಲಿ ಹಾಗೆ ಟೈಟಲಲ್ಲಿ ಗೊತ್ತಾದಂಗೆ ಏನು ವಿಷಯ ಅಂತ ಹೇಳಿ ಇವಾಗ ಒಂದು ಕ್ಲಾರಿಟಿ ಕೊಟ್ಬಿಟ್ಟು ಆನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ರೀಸೆಂಟಾಗಿ ಒಂದು 2-3 ದಿನ ಆಯಿತು ಅನಿಸುತ್ತೆ ನಾನು ವ್ಲಾಗ್ ಮಾಡಿದೆ. ಯಾಕೆ ಅಂತಂದರೆ ಸ್ವಲ್ಪ ಯಾಕೋ ಅದು ಗೊಂದಲ ಇತ್ತು. ಅದಕ್ಕೋಸ್ಕರ ಈ ಥರ ಒಂದು ಏನು ಹೇಳ್ತಾರೆ, ಬ್ಲಾಗ್ ಮಾಡೋಕ್ಕೂ ಮನಸ್ಸಿರಲಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಬ್ಲಾಗೇ ಮಾಡಿರಲಿಲ್ಲ. ಸೊ ಇವತ್ತು ಫ್ರೆಶ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು. ಓಕೆ, ಏನು ವಿಷಯ ಅಂತ ಅಂದರೆ ರೀಸೆಂಟಾಗಿ ಒಂದು 4 ಡೇಸ್ ಬ್ಯಾಕು ಹಸ್ಬೆಂಡ್ಗೆ ಆಫೀಸಲ್ಲಿರುವಾಗ ಒಂದು ಕಾಲ್ ಬರುತ್ತೆ. ಆ್ಯಕ್ಚುಲಿ ಆ ಕಾಲು ಎಷ್ಟು ಡಿಸ್ಟರ್ಬ್ ಮಾಡ್ತಾ ಅಂತ ಅಂದರೆ ನನಗೆ ಹಸ್ಬೆಂಡ್ಗೆ ಅಷ್ಟೊಂದು ಡಿಸ್ಟರ್ಬ್ ಮಾಡ್ತು. ಸೊ ಅದೇನಂತ ಹೇಳ್ತೀನಿ. ತುಂಬ ಲ್ಯಾಗ್ ಮಾಡೋದಿಲ್ಲ ಅದು. ನಮಗಂತೂ ಸೀರಿಯಸ್ಲಿ ಎಷ್ಟು ಡಿಸ್ಟರ್ಬ್ ಮಾಡ್ತಂತಂದರೆ ಏನಪ್ಪ ಇದು, ಏನೋ ಒಂದು ಚೆನ್ನಾಗಿದ್ದೀವಿ ಅನ್ನೋ ಟೈಮಲ್ಲಿ ಏನಿದೆಲ್ಲ ಅಂತ ಹೇಳಿ ಅನಿಸ್ಬಿಡ್ತು. ಸೊ ಅದು ಜಾಸ್ತಿ ಬೆಳಗ್ಗೆ ಬಿಡಲಿಲ್ಲ ನಾವು ಕೂಡ. ಸೊ ಅದು ಲೀಗಲಾಗಿ ಹೇಗೆ ಹೋಗ್ಬೇಕಾಗೋಯ್ತು ಅದೇನಂತ ಹೇಳ್ತೀನಿ, ತುಂಬ ಲ್ಯಾಗ್ ಮಾಡಲ್ಲ. ಸೊ ಒಂದು ಫೋನ್ ಬರುತ್ತೆ, ಬಂದುಬಿಟ್ಟು ಹಸ್ಬೆಂಡ್ ರಿಸೀವ್ ಮಾಡ್ತಾರೆ. ಅನ್ನೋನ್ ನಂಬರ್ ಆಗಿರುತ್ತೆ, ಯಾವುದೇ ಒಂದು ಪ್ರೈವೇಟ್ ನಂಬರ್ ಆಗಿರ್ಬೋದು, ಆಮೇಲೆ ಆ್ಯಡೆಡ್ ನಂಬರ್ ಆಗಿಲ್ಲ. ಸೊ ಇದು ಅನ್ನೋನ್ ನಂಬರ್ ಆಗಿರುತ್ತೆ. ಅನ್ನೋನ್ ನಂಬರ್ ಯಾವುದೊಂದು ರಿಸೀವ್ ಮಾಡ್ತಾರೆ ಹಸ್ಬೆಂಡು, ಹಾಗಂತ ಅನ್ನೋನ್ ನಂಬರ್ ರಿಸೀವ್ ಮಾಡಲ್ಲ ಅಂತಲ್ಲ. ಎಮರ್ಜೆನ್ಸಿ ಯಾರು ಇದ್ದರೆ ಅನ್ನೋನ್ ನಂಬರ್ ರಿಸೀವ್ ಮಾಡ್ತಾರೆ. ಅನ್ನೋನ್ ನಂಬರ್ ಬರುತ್ತೆ, ರಿಸೀವ್ ಮಾಡ್ತಾರೆ. ಯಾರು ಅಂತ ಕೇಳ್ತಾರೆ. ನಾವೀಗ ಡೆಲ್ಲಿ ಇದು ಕ್ರೈಮ್ ಪೊಲೀಸವರು, ಅಂದರೆ ಏನು ಹೇಳ್ತಾರೆ, ಪೊಲೀಸವ್ರು, ನಾವು ಡೆಲ್ಲಿಯಿಂದ ಮಾತಾಡ್ತಾ ಇದ್ದೀವಿ. ಸೊ ನೀವು ಬಂದುಬಿಟ್ಟು ಮಂಜುನಾಥ್ ಅಲ್ವಾ ಅಂತ ಕೇಳ್ತಾರೆ. ಹೌದು ಅಂತಾಳೆ. ಆಮೇಲೆ ನಾವು ಪೊಲೀಸ್ ಸ್ಟೇಷನಿಂದ ಮಾಡ್ತಿರೋದು, ಆಮೇಲೆ ಕ್ರೈಮ್ ರಿಪೋರ್ಟ್ ಇದು ಇರ್ತಲ್ವ ಅದರಿಂದ ಮಾಡ್ತಾ ಇರೋದು. ಸೊ ನೀವು ಬಂದುಬಿಟ್ಟು ಯಾವುದೋ ಒಂದು ICICI ಬ್ಯಾಂಕಲ್ಲಿ ಲೋನ್ ತುಂಬ ತೊಗೊಂಡ್ಬಿಟ್ಟು ಅದನ್ನ ಕಟ್ತೇನೆ ಇದು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಮೇಲೆ ನೋಟಿಸ್ ಇಶ್ಯೂ ಆಗಿದೆ. ಸೊ ನೀವು ಲೀಗಲಾಗಿ ಹೆಂಗೆ ಮಾಡಬೇಕು ಅದನ್ನು, ಅಂದರೆ ಅದೇನು ಮಾಡಬೇಕು ಅಂತ ಕೇಳಿಲ್ಲ ಹಸ್ಬೆಂಡು. ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ. ಅವ್ರಿಗೆ ಗೊತ್ತು. ಅಂದರೆ ಹೇಳ್ತಾರೆ ಅವರು, ನಾವೀಗ ಕ್ರೈಮ್ ಇದರಿಂದ ಮಾತಾಡ್ತಾ ಇರೋದು. ICICI ಬ್ಯಾಂಕಲ್ಲಿ ನೀವು ಲೋನ್ ತೊಗೊಂಡ್ಬಿಟ್ಟು ತುಂಬ, ಅಂದರೆ 1 ಕ್ರೋರ್ಸ್ ಮೇಲೆ ತೊಗೊಂಡ್ಬಿಟ್ಟು ನೀವು ಅವರಿಗೆ ಮೋಸ ಮಾಡಿದ್ದೀರಾ, ರಾಂಗ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಬಿಟ್ಟು ಅಂತ ಹೇಳ್ತಾರೆ. ಹಸ್ಬೆಂಡ್ ಆ್ಯಕ್ಚುಲಿ ಫ್ಲ್ಯಾಶ್ ಆಗುತ್ತೆ. ಇವಾಗೆಲ್ಲ ಅವರು ಓದಿರೋರು, ಆಮೇಲೆ ಒಂದು ಸರ್ಕಲಲ್ಲಿ, ಅಂದರೆ ಇವಾಗೆಲ್ಲ ಸಮಾಜದಲ್ಲಿ ಈ ಒಂದು ಬೆರ್ತಿರೋರು. ಸೊ ಅವರಿಗೆಲ್ಲ ಗೊತ್ತಿರುತ್ತೆ ಯಾವ ಕಾಲ್ಸ್ ಹೇಗೆ ಅಂತ. ಬಟ್ ಅವ್ರು ಹೇಳ್ತಾರೆ ICICI ಬ್ಯಾಂಕಲ್ಲಿ ನನ್ನ ಅಕೌಂಟೇ ಇಲ್ಲ. ಸೊ ಅದು ಹೆಂಗೆ ಹೇಳ್ತೀರಾ ಅಂತ. ಬಟ್ ICICI ಬ್ಯಾಂಕಂದು ತಪ್ಪು ಅಂತ ಹೇಳ್ತಾರೆ ನಾನು. ಸೊ ಫೇಕ್ ಕಾಲ್ ಮಾಡೋರು ಯಾವ್ಯಾವ ಬ್ಯಾಂಕನ್ನು ಹೆಸರು ಯೂಸ್ ಮಾಡ್ಕೊಳ್ತಾರೆ ಅಂತ ನೋಡಿ ಅಷ್ಟೆ. ಬ್ಯಾಂಕ್ನವರಿಗೆ ಅವ್ರಿಗೇನು ಸಂಬಂಧನೇ ಇಲ್ಲ ಆ್ಯಕ್ಚುಲಿ. ಸೊ ಬ್ಯಾಂಕಲ್ಲಿ ಪಾಪ, ಬ್ಯಾಂಕ್ ಅಂತಂದರೆ ಎಲ್ಲರದು ಬ್ಯಾಂಕ್ ಒಂದೇ, ಹೆಸರು ಹಾಳು ಮಾಡೋಕ್ಕೆ ಯಾರು ಟ್ರೈ ಮಾಡಬಾರ್ದು. ಬಟ್ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ICICI ಬ್ಯಾಂಕಲ್ಲಿ ಏನು ತೊಂದರೆ ಇಲ್ಲ. ಬಟ್ ಅದೇ ICICI ಬ್ಯಾಂಕ್ದು ಏನು ಇದಕ್ಕೆ ಸಂಬಂಧನೇ ಇಲ್ಲ. ಸೊ ಅವ್ರ ಹೆಸರು ಯೂಸ್ ಮಾಡ್ಕೊಳ್ತಿರೋದು ಅಷ್ಟೇ. ಸೊ ಫೋನ್ ಮಾಡಿಬಿಟ್ಟು ಈ ಥರ ಎಲ್ಲ ಕೇಳಿದ್ದಾರೆ. ಆಮೇಲೆ ನಂದು ಅಕೌಂಟೇ ಇಲ್ವಲ್ಲ ಸರ್ ಅದರಲ್ಲಿ ಅಂತ. ಏನು ಹಿಂಗೆ ಹೇಳ್ತಾ ಇದೀಯಾ, ಜೋರಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಪೊಲೀಸರು ಯಾವ ಥರ ಒಂದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರಲ್ವ. ಸೊ ಕೆಲವೊಂದು ಪೊಲೀಸರು, ಸೊ ಇವರಿಂದ ಹೇಗೆ ರಿಪ್ಲೈ ಬರುತ್ತೆ ಅವರಿಂದ ಅದೇ ಥರ ರಿಟರ್ನ್ ರಿಪ್ಲೈ ಬರುತ್ತೆ. ಸೊ ಆ ಥರ ICICI ಬ್ಯಾಂಕಲ್ಲಿ ನನ್ನ ಅಕೌಂಟೇ ಇಲ್ಲ ಬಿಡಿ ಸರ್, ಹಂಗೇನಿಲ್ಲ ಅಂತ ಹೇಳಿ. ಏನೋ ಹೀಗಂತಿದೆಯಾ, ನಂಗೆ ಗೊತ್ತು ನಿನ್ನ ಹೆಸರು, ನಿನ್ನ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ. ಸೊ ನಾನೇನು ಮಾಡ್ತೀನಿ ಅಂತ ಗೊತ್ತಲ್ಲ ನಿನಗೆ, ಹಂಗೆ ಹಿಂಗೆ ಏನೇನೋ ಹೇಳಿದ್ದಾರೆ. ಮಾಡ್ತೀವಿ ಅಂತ ಗೊತ್ತು, ನಮಗೆ ಏನು ಮಾಡಬೇಕಂತ ಗೊತ್ತು, ಹಾಗೆ ಹೀಗೆಲ್ಲ ಹೇಳಿದ್ದಾರೆ. ಬಟ್ ಇವರು ಫೋನ್ ಕಟ್ ಮಾಡಿಬಿಟ್ರು. ಸಡನ್ನಾಗಿ ಫೋನ್ ಕಟ್ ಮಾಡಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು. ಸೊ ಇದಾಯಿತು. ಇದಾದಮೇಲೆ ಯಾವುದೋ ಒಂದು ಪ್ರಾಬ್ಲಮ್ ಬರಲಿಲ್ಲ. ನಮ್ಗೆ ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ಲೀಗಲಿ ನಾವು ಒಬ್ಬರು ಅವ್ರ ಹೆಸರು ಹೇಳೋದು ಬೇಡ. ಸೊ ಅವ್ರನ್ನ ಇಟ್ಕೊಂಡ್ಬಿಟ್ಟು ಅದೇನೇನಾಯಿತು ಅಂತ ಎಲ್ಲ ಹೇಳಿದ್ವಿ. ಬಟ್ ಹಸ್ಬೆಂಡ್ ಆಫೀಸಲ್ಲಿ ಕೊಲೀಗ್ ಕೂಡ ಅದನ್ನೇ ಹೇಳಿದ್ರಂತೆ, ಇದೆಲ್ಲ ಸುಮಾರು ನಡೀತಾ ಇರುತ್ತೆ, ಇದರಲ್ಲಿ ತಲೆ ಕೆಡಿಸ್ಕೋಬೇಡಿ. ನನಗೂ ಸುಮಾರು ಕಾಲ್ಸ್ ಬಂದಿತ್ತು ಇದೇ ಥರ ಫೇಕ್ ಕಾಲ್ಸು, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಕ್ಕೆ ಅಲ್ಲಿಗೆ ಸರಿ ಹೋಯಿತು.
ಆನಂತರ ನಾವು ಸ್ವಲ್ಪ ಜನರನ್ನ ಕೇಳಿದ್ವಿ, ಅಂದರೆ ಹಸ್ಬೆಂಡಿಗೆ ಸ್ವಲ್ಪ ಗೊತ್ತಿರೋರನ್ನ ಕೇಳಿದ್ವಿ, ಈ ಥರ ಆಗ್ತಾ ಇದೆ, ಏನು ಮಾಡೋದು ಅಂತ ಹೇಳಿ. ಸೊ ಅವರು ಕೂಡ ಹೇಳಿದರು, ತಲೆ ಕೆಡ್ಸ್ಕೊಂಬಿಡಿ, ಈ ಥರ ಫೇಕ್ ಕಾಲ್ಸ್ ಬರ್ತಿರುತ್ತೆ, ನೀವು ಮಾಡಿಲ್ಲ ಅಂತಂದರೆ ಯಾಕೆ ಭಯ ಪಡ್ತೀರಾ, ಬಿಟ್ಟಾಕಿ ಅಂತ ಹೇಳಿದ್ರು. ಬಟ್ ಯಾಕೆ ಸುಮ್ಮನೆ ಇಲ್ದದ ಇಲ್ಲೆಪ್ಪನ ಕಾಟ ಅಂತ ನಮ್ಮ ಪಾಡಿ ನಾವು ಚೆನ್ನಾಗಿದ್ದೀವಿ, ಬೆಟರ್ ಆಗಿದ್ದೀವಿ. ಅದು ಒಂದು ಸಡನ್ ಆಗಿ ಏನೇನೋ ಇವಾಗೇನು ಈ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ ಅಂದರೆ ಒಬ್ಬ ಮನುಷ್ಯನ ಇಲ್ಲ ಅಂತಲೂ ಹೇಳ್ಬೋದು, ಈ ಸತ್ತೋಗಿರೋ ಮನುಷ್ಯನ ಇದ್ದಾನೆ ಅಂತಲೂ ಹೇಳ್ಬೋದು. ಸೊ ಆ ಥರ ಎಲ್ಲ ಅಂದರೆ ಎಲ್ಲ ಹುಟ್ಟಿಸ್ತಾರೆ. ಸೊ ಅದಕ್ಕೆ ಆದಷ್ಟು ಎಷ್ಟು ಹುಷಾರಾಗಿದ್ರೂ ಸಾಕಾಗಲ್ಲ. ಸೊ ನಮ್ಮದೇನೋ ಒಂದು ಪುಟಾಣಿ ಫ್ಯಾಮಿಲಿ ಮಾಡಿಕೊಂಡು ಆರಾಮಾಗಿ ಇರೋಣ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಕೆಲವೊಂದಿಷ್ಟು ದಿನಗಳಿಂದ ಸ್ವಲ್ಪ ತಜಿಬಿಜಿ ಇದ್ರೂ ತಲೆಯಲ್ಲಿ ಯಾವುದನ್ನು ತೋರಿಸ್ಕೊಳ್ದೆ ಆರಾಮಾಗಿ ಕೂಲಾಗಿರೋಣ ಅಂತ ಹೇಳ್ಬಿಟ್ಟು ಇರ್ತಾ ಇದ್ದೀವಿ. ಎಲ್ಲರೂ ಬೇಕು ನನಗೆ, ಎಲ್ಲರನ್ನೂ ಅಷ್ಟೇ ಇಷ್ಟಪಡ್ತೀನಿ. ಆದರೆ ಕೆಲವೊಂದಿಷ್ಟು ಹರ್ಟ್ಗಳಾದಾಗ ಅವರಿಂದ ನನಗೆ ದೂರ ಇಟ್ಟಾಗ ಏನಾಗುತ್ತೆ ಅಂತಂದರೆ, ಯಪ್ಪ ಯಾಕಪ್ಪ ಈ ರಿಲೇಷನ್ಗಳ ದೇವ್ರು ಯಾಕೆ ಹುಟ್ಟಾಕಿದ್ನಪ್ಪ ಅನಿಸ್ಬಿಡುತ್ತೆ. ಅದಿಲ್ಲ ಅಂತ ಅಂದರೆ ಆಗಲ್ಲ. ಸಂಬಂಧಿಕರು, ರಿಲೇಷನ್ಶಿಪ್ ಎಲ್ಲ ಬೇಕಾಗತ್ತೆ. ಅದೇ ಒಂದು ಜೀವನ, ಅದೇ ನಾವು ಕಟ್ಕೊಳ್ಳೋವಂಥ ಒಂದು ಏನು ಅನುಬಂಧ ಅಂತ ಹೇಳ್ಬೋದು. ಸೊ ಅಷ್ಟೇ. ಅದಕ್ಕೆ ಆ ಥರ ಎಲ್ಲ ಹೇಳ್ತು, ಅದೆಲ್ಲ ಅವಾಗ ರಿಲೀಫ್ ಆಯಿತು, ಅದೆಲ್ಲ ಏನಿಲ್ಲ ಅಂತ. ಸೊ ಅದು ಫೇಕ್ ಕಾಲ್ಸ್ ಆಗಿದೆ ಆ್ಯಕ್ಚುಲಿ. ಯಾರಾದರೂ ಈ ಥರ ಕಾಲ್ಸ್ಗಳು ಬಂದಾಗ ಆಮೇಲೆ ನಿಮಗೆ ಹೆದರಿಸ್ಬಿಟ್ಟು ನಿಮ್ಮ ಹತ್ರ OTP ಕೇಳೋದಾಗಿರ್ಬೋದು, ಆಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳೋದಾಗಿರ್ಬೋದು, ಆ ಥರ ಏನಾದರೂ ಮಾಡಿದ್ರೆ ಆದಷ್ಟು ನೀವು ಎಚ್ಚರಿಕೆಯಾಗಿರಿ. ಹಸ್ಬೆಂಡ್ ಮಾಡ್ದಂಗೆ ಕಟ್ ಮಾಡಿ ಬ್ಲಾಸ್ಟ್ ಹಾಕ್ಬಿಡ್ಬೇಕು, ನಾವೇನು ತಪ್ಪು ಮಾಡಿಲ್ಲ ಅಂತ ಅಂದರೆ. ಯಾವುದಾದ್ರು ಬ್ಯಾಂಕಲ್ಲಿ ನಿಮ್ಮದು ಲೋನ್ ಇದ್ದೇ ಇರುತ್ತೆ, ಬಟ್ ಆ ಲೋನ್ ಬಿಟ್ಟು ಆ ಬ್ಯಾಂಕ್ ಬಿಟ್ಟು ಬೇರೆ ಬ್ಯಾಂಕಿನ ಹೆಸರು ಹೇಳಿದ್ರು ಅಂದರೆ ಅವಾಗ ಗೊತ್ತಾಗ್ಬೋದು ನಿಮಗೆ ಅದು ಫೇಕ್ ಅಂತ. ಸೊ ಯಾರು ಹೆದರಕ್ಕೆ ಹೋಗ್ಬಿಡಿ, ಆ ಥರ ಏನಾರ ಕಾಲ್ಸ್ ಬಂದೇ ಬರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಏನು ಹೇಳ್ತಾರೆ, ಮಾಮೂಲಿ ನನಗೂ ಬಂದಿಲ್ಲ ಆ ಥರ ಕಾಲ್ಸ್. ಯಾಕಂದರೆ ನನ್ನ ಬ್ಯಾಂಕಲ್ಲಿ ಅಷ್ಟೊಂದು ಅಮೌಂಟ್ ಇರೋದಿಲ್ಲ ಅಕೌಂಟಲ್ಲಿ. ಸೊ ಇವಾಗ ಈ ಥರ ಸ್ವಲ್ಪ ವರ್ಕ್ ಮಾಡೋರು, ಆಮೇಲೆ ಒಂದು ಏನು ಹೇಳ್ತಾರೆ ಅದು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ವರ್ಕ್ ಮಾಡೋರು ಏನಿದ್ದಾರೆ ಅಲ್ವಾ, ಸೊ ಅವ್ರಿಗೆ ಸ್ವಲ್ಪ ಡೇಂಜರೇ. ಸೊ ಹಸ್ಬೆಂಡ್ ಆಫೀಸಲ್ಲೂ ಕೂಡ ಇದೇ ಥರ ಆಗ್ತಾಯಿದೆ. ಎಲ್ಲರಿಗೂ ಆಲ್ಮೋಸ್ಟ್ ಒಂದು 2-3 ಮೆಂಬರ್ಸ್ಗೆ ಸೇಮ್ ಇದೇ ಥರ ಆಗಿದೆ. ಸೊ ಅವರು ಕೂಡ ಹೇಳಿದ್ರು, ಏನು ತೊಂದರೆ ಇಲ್ಲ, ಟೆನ್ಷನ್ ತೊಗೊಬಿಡಿ ಅಂತ. ಸೊ ಅವಾಗಿಂದ ಸ್ವಲ್ಪ ರಿಲೀಫ್ ಆಯಿತು ನಮಗೂ ಕೂಡ. ನನ್ನ ಟೆನ್ಷನ್ ಇತ್ತು ಆ್ಯಕ್ಚುಲಿ. ನನಗೆ ಈ ಥರ ಎಲ್ಲ ಆದಾಗ ಏನು ಅನಿಸುತ್ತೆ ಅಂದರೆ, ಅಯ್ಯೋ ಏನಾಗುತ್ತೋ ಅನಿಸ್ಬಿಡುತ್ತೆ. ಬಟ್ ಹಸ್ಬೆಂಡ್ ಹೇಳಿದ ಪ್ರಕಾರ ಅವ್ರು ಕ್ಯಾಶುವಲಾಗಿ ಹೇಳಿದರು, ಅಯ್ಯೋ ಬಿಡೆ, ನಂದು ICIC ಬ್ಯಾಂಕಲ್ಲಿ ಅಕೌಂಟು ಇಲ್ಲ, ನಾನು ಎಲ್ಲಿ ಏನಕ್ಕೆ ಲೋನ್ ತಗೊಳಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು. ಸೊ ನಮ್ಗೇನು ಅವಶ್ಯಕತೆ ಅಂತ ಲೋನ್ ತಗೊಳ್ಳೋಣ ಅಲ್ವಾ. ಸೊ ಇಷ್ಟೆಲ್ಲ ಆಯಿತು. ಆಮೇಲೆ ಅದೆಲ್ಲ ಸರಿ ಹೋಯಿತು. ಅವ್ರು ಮತ್ತೆ ಕಾಲ್ಸ್ ಯಾವುದೂ ಬರಲಿಲ್ಲ. ಆಮೇಲೆ ನಾನು ವಿಡಿಯೋ ಮಾಡೋಕ್ಕಾಗೋ ಕಾರಣ ಏನಂತ ಅಂದರೆ, ನಿಮಗೆ ನೆಕ್ಸ್ಟು ಆ ಥರ ಏನಾದರೂ ಕಾಲ್ಸ್ ಬಂದರೆ ದಯವಿಟ್ಟು ಯಾರನ್ನೋ ಗಾಬರಿ ಪಟ್ಕೊಂಡು ಅಯ್ಯೋ ಏನಾಗ್ಬಿಡುತ್ತೋ ಅಂತ ನಾನು ಮಾಡ್ಕೊಂಡಲ್ಲ. ಸೊ ಆ ಥರ ಗಾಬರಿ ಮಾಡಿಕೊಂಡು ಆಮೇಲೆ ಆ OTP ಆಗಿರ್ಬೋದು, ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಯಾವತ್ತೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಈ ಥರ ಕಾಲ್ಸ್ ಬಂತ ಅಂದರೆ ನಿಮಗೆ ಪೊಲಿಟಿಷಿಯನ್ ಇದೆ, ಆಮೇಲೆ ಕೆಲವೊಂದಿಷ್ಟು ಅದಕ್ಕೆ ಅಂತಲೇ ಇದೆ. ಸೊ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿ. ಓಕೆ, ಆ ಥರ ಏನಾದ್ರು ತುಂಬ ಕಾಲ್ಸ್ ರಿಪೀಟ್ ಬರ್ತಾ ಇತ್ತು ಅಂತ ಅಂದರೆ, ಒನ್ ಟೈಮ್ ಬಂತು ಅಷ್ಟೇ, ಆದರೂ ನಾವು ಟೆನ್ಷನ್ ಆದ್ವಿ. ಬಟ್ ಕೆಲವೊಬ್ಬರಿಗೆ ಪ್ರತಿ ಸರಿ ಬರ್ತಾ ಇರುತ್ತೆ. ಅವರು ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಸೊ ನನಗಂತೂ ಆ ಥರ ಫೋನ್ ಕಾಲ್ಸ್ ಯಾವತ್ತೂ ಬಂದಿಲ್ಲ, ಬರೋದು ಬೇಡ ಆ್ಯಕ್ಚುಲಿ. ಆರಾಮಾಗಿ ಒಂದು ಸ್ವಲ್ಪ ಇರೋಣ. ಸೊ ಇಷ್ಟೊಂದು ಆಯಿತು ಮೊನ್ನೆಯಿಂದ. ಅದಕ್ಕೋಸ್ಕರನೇ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಹಳೆ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಸೊ ಬನ್ನಿ ಮಾತಾಡೋಣ. ಓಕೆ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಆಲ್ರೆಡಿ ಇವಾಗ ನಾನು ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿದೆ. ಬ್ಲೌಸ್, ಡ್ರೆಸ್ಗಳನ್ನ ಎಲ್ಲ ಸ್ಟಿಚ್ ಮಾಡ್ತೀನಿ. ಹಾಗೆ ಯಾರಾದರೂ ಆಲ್ಟ್ರೇಷನ್ ಕೊಟ್ಟರು ಕೂಡ ಮಾಡಿಕೊಡ್ತೀನಿ. ಇಲ್ಲ ಮಾಡಲ್ಲ, ಹಳೆ ಬಟ್ಟೆ ಹೊಸ ಬಟ್ಟೆ ಅಂತ ಯಾವತ್ತೂ ಅನ್ನಲ್ಲ ನಾನು, ಎಲ್ಲನೂ ಮಾಡಿಕೊಡ್ತೀನಿ. ನನಗೆ ತುಂಬಾ ಈ ಬೀದಿಲಿ ಎಲ್ಲರೂ ಚೆನ್ನಾಗಿದ್ದಾರೆ ನನ್ನ ಜೊತೆ. ಹಾಗಂತ ಎಲ್ಲರೂ ಕೊಡೋದಿಲ್ಲ, ಬೇಕಾದವ್ರು ಮಾತ್ರ ಆಲ್ಟ್ರೇಷನ್ ಅಥವಾ ಏನಾದರೂ ಸ್ಟಿಚಿಂಗ್ ಇದ್ದರೆ ಕೊಡ್ತಾರೆ. ಸೊ ಎಲ್ಲ ಮಾಡಿಕೊಡ್ತೀನಿ. ಸೊ ನಾನು ಕಲ್ತಿದ್ದೀನಿ. ನನ್ನ ಮೇಲೆ ಇವಾಗ ನಾನು ಏನು ಕಲಿದೇನೆ ಹೊಲಿತೀನಿ ಅಂತ ಅಂದ್ರೂ ಎಷ್ಟು ನಂಬಿಕೆ ಇಟ್ಟು ಕೆಲವು ಜನ ನನಗೆ ಕೊಟ್ಟಿದ್ದಾರೆ. ಸೊ ನಂಬಿಕೆ ಕೂಡ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಸುಷ್ಮಾ ಅಕ್ಕ ಕೊಟ್ಟರು ಅವ್ರದ್ದು ರೇಷ್ಮೆ ಸೀರೆ
ಅವರು ಲಕ್ಷ್ಮೀ ಪೂಜೆ ಗೌರಿ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ತೊಗೊಂಡಿದ್ದು ಬಾಗ್ನ ಕೊಡೋಕ್ಕೆ ಅಂತ. ಸೊ ಆ ಸೀರೆನ ನನಗೆ ಕೊಟ್ಟರು. ಬಟ್ ಅವರೆಷ್ಟು ನಂಬಿಕೆ ಇಟ್ಟು ನನಗೆ ಕೊಟ್ಟರು ಅಷ್ಟೇ ಚೆನ್ನಾಗಿ ಕೂಡ ನಾನು ಹೊಲ್ಕೊಟ್ಟಿದ್ದೀನಿ. ಅವ್ರ ಕಡೆಯಿಂದ ನನಗೆ ಅಷ್ಟೇ ಚೆನ್ನಾಗಿರೋ ಒಂದು ರಿವ್ಯೂ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ ಬಿಂದು ಅಂತ ಹೇಳಿದರು. ಖುಷಿ ಆಯಿತು. ಸೊ ಈ ಥರ ಹೊಲಿದಾಗ ಖುಷಿಪಟ್ಟು ಹೊಲ್ದು ಕೊಡ್ತಾರೆ. ಸೊ ಹಾಗೆ ನಾನು ಹೇಳಿದ್ದೆ ಇವಾಗ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅದರಿಂದ, ಹಾಗೆ ಎಷ್ಟು ರೇಟ್ ಹಾಕ್ತೀನಿ ಒಂದು ಬ್ಲೌಸ್ಗೆ ಅಂತ ಹೇಳಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ರೀಸೆಂಟಾಗಿ ನನ್ನ ಸಾಯಿಬಾಬಾ ದೇವಸ್ಥಾನದಲ್ಲಿ ಕೂಡ ಸ್ವಲ್ಪ ಜನ ಕೊಡ್ತಾರೆ, ಲೇಡೀಸ್ ಎಲ್ಲ ಪರಿಚಯ ಆಗಿದಾರಲ್ವ, ಸೊ ಅವರು ಕೂಡ ಕೊಡ್ತಾರೆ. ಮನೆ ಹತ್ರ ಅಷ್ಟೊಂದು ಇಲ್ಲ ಅಂತ ಅಂದ್ರೂ ಈಚೆಯಿಂದ ಕೊಡ್ತಾರೆ. ಹಸ್ಬೆಂಡ್ದು ಆಫೀಸ್ ಮೇಡಮ್ ಕೂಡ ಕೊಡ್ತಾರೆ. ಸೊ ಇದರಿಂದನೇ ಸಾಕು ನನಗೆ, ಅಂದರೆ ತಿಂಗಳಿಗೆ ಒಂದು 4 ಬ್ಲೌಸ್ ಹೊಲಿದ್ರೂ ಸಾಕಾಗುತ್ತೆ. ಸೊ ಸಾಕು, ನಾನೇನು ಇದನ್ನೇನೆ ಪ್ರೊಫೆಷ್ನಲಾಗಿ ಮಾಡ್ಕೊಳ್ತಾ ಇಲ್ಲ. ಸೊ ಟೈಮ್ ಪಾಸೇ ಮಾಡ್ಕೊಳ್ತಿರೋದು ಅಷ್ಟೇ. ಸೊ ಇವಾಗ ನಾನು ಒಂದು ಬ್ಲೌಸ್ಗೆ ಅಂದರೆ ವಿತ್ ಲೈನಿಂಗ್ ಸಿಂಪಲ್ ಬ್ಲೌಸ್ಗೆ 250 300 ತೊಗೊಳ್ತೀನಿ. ಏನಾದರೂ ವರ್ಕ್ ಅಥವಾ ಏನಾದರೂ ಬೇಕಂತ ಅಂದರೆ ಮಾಡಿಸ್ಕೊಬಂದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವರ್ಕ್ ಏನಾದರೂ ಮಾಡಿಸ್ಕೊಬಂದರೆ ಅಥವಾ ಅಂದರೆ ಲೈಟಾಗಿ ಏನಾದರೂ ಲೇಸ್ ಅಥವಾ ಏನಾದರೂ ಹಚ್ಚೋದಿದ್ರೆ ಲೇಸಿಗೇನು ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಯಾವುದಕ್ಕೂ ನಾನು ದುಡ್ಡು ಹಾಕೋದಿಲ್ಲ. ಸೊ ಸುಮ್ಮನೆ ಅದನ್ನು ಮಾಡಿ ಕಳಿಸ್ತೀನಿ ಅಷ್ಟೇ. ಸೀರೆ ವಿತ್ ಬ್ಲೌಸ್ಗೆ ನಾನು 350 400 ಒಳಗೆ ತಗೊಳ್ತೀನಿ. ಏನಾದರೂ ಹೆಮ್ಮಿಂಗು ಕೈಯಿಂದನೇ ನಾನು ಹೆಮ್ಮಿಂಗ್ ಮಾಡೋದು ಸೀರೆ ಪಾಲನ್ನ. ಸೊ ಅದಕ್ಕೋಸ್ಕರ ಒಂದು 400 ತೊಗೊಳ್ತೀನಿ ಸೀರೆ ಮತ್ತು ಬ್ಲೌಸ್ಗೆ. ಓಕೆನಾ. ಆಮೇಲೆ ಈಗ ಡ್ರೆಸ್ಸಸ್ಗಳನ್ನೆಲ್ಲ ಹೊಲಿತೀನಿ. ಡ್ರೆಸ್ಗೆ ನಾನು 400 500 ಒಳಗೆ ತೊಗೊಳ್ತೀನಿ. ಅಂದರೆ ಲೈನಿಂಗ್ ಜಾಸ್ತಿ ಬೇಕಾಗತ್ತಲ್ವ ಡ್ರೆಸ್ಗಳಿಗಾದರೆ, ಲೈನಿಂಗಿಂದ ಏನು ದುಡ್ಡಿದೆ ಅದನ್ನು ಸೇರಿನೇ ನಾನು 400 500 ರುಪೀಸ್ ತೊಗೊಳ್ತೀನಿ ಅಷ್ಟೇ. ಸೊ ಇದೆಲ್ಲ ಕಮ್ಮಿ ಅಂತ ಹೇಳ್ತಾರೆ, ಆದ್ರೂ ನನಗೆ ಸಾಕು ಇಷ್ಟೇ. ಇದ್ರಲ್ಲಿ ಖುಷಿ ಪಡಬೇಕು, ಆಸೆ ಇದೆ ನಾನು ಕೂಡ ಅರ್ನ್ ಮಾಡಬೇಕು ಅಂತ, ಹಾಗಂತ ದುರಾಸೆ ಇಲ್ಲ ಹೇಗೇಗೋ ದುಡ್ಡು ಮಾಡಬೇಕು ಅಂತ. ಸೊ ಇರೋದ್ರಲ್ಲೇ ನಾನು ಇವಾಗ ಅಷ್ಟೇ ಕಲ್ತಿರೋದಲ್ವ, ಸೊ ಅಷ್ಟಾಗಲೇ ಹೊಲಿತಾ ಇದ್ದೀನಿ. ಯಾವುದೊಂದು ಡೀಪ್ ಡಿಸೈನ್ ಆಗಿರ್ಬೋದು ಏನೂ ಇಡ್ತಾ ಇಲ್ಲ. ಸಿಂಪಲ್ ಬ್ಲೌಸ್ ಹೊಲಿಯೋದ್ರಿಂದ 250 300 ರುಪೀಸ್ ತೊಗೊಳ್ತೀನಿ ಅಷ್ಟೇ. ಅದು ಏನು ಹೇಳ್ತಾರೆ, ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೇಗೆ ಹೊಲಿತೀನಿ ಅದ್ರ ಮೇಲೆ. ಸೀರೆ ತೊಗೊಂಡ್ರೆ 50 100 ರೂಪಾಯಿ ಸೀರೆ ಅಂತ, ಅಂದರೆ ಪಾಲು ಜಿಗ್ಜಾಗು ಅದೆಲ್ಲ ಸೇರಿ ಆಚೆ ಕಡೆ ಎಲ್ಲ 100 ರುಪೀಸ್ ಮೇಲೆ ಆಗುತ್ತೆ. ಜಿಗ್ಜಾಗಿಗೆ ಸುಮಾರು ಆಗುತ್ತೆ ರೇಟು. ಸೊ ಅದಕ್ಕೆ ನಾನು ಅಷ್ಟೆಲ್ಲ ಹಾಕಲ್ಲ. ಸೊ ಸಿಂಪಲಾಗಿ ಇಷ್ಟು ಹಾಕ್ತೀನಿ. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಇವಾಗ ಒಂದು 15 20 ಬ್ಲೌಸ್ನ ಹೊಲಿದಿದ್ದೀನಿ, ಎಲ್ಲರದು ಸೇರಿ, ನಂದು ಸೇರಿ, ನಮ್ಮ ಅತ್ತೆದು, ಅಮ್ಮಂದೊಂದೆರಡು, ಹಾಗೆ ನನ್ನ ಫ್ರೆಂಡ್ಸ್ ಅಂದರೆ ಯೂಟ್ಯೂಬಿಂದ ಬಂದಿರೋ ಸಬ್ಸ್ಕ್ರೈಬರ್ದೊಬ್ರದ್ದು, ಅದೆಲ್ಲ ಸೇರಿ ಒಂದು 15 20 ಬ್ಲೌಸ್ ಆಗಿದೆ. ಒಂದು 5 6 ಡ್ರೆಸ್ಸಸ್ಗಳನ್ನ ಹೊಲಿದಿದ್ದೀನಿ. ಸೊ ಇಷ್ಟೇ, ನಾನು ತೊಗೊಂಡು ಆಲ್ರೆಡಿ ನಾನು 3-4 ಮಂತ್ಸ್ ಆಗ್ತಾ ಬಂತು ಮಿಷಿನ್ ತೊಗೊಂಡು. ಇಷ್ಟರಲ್ಲಿ ನಾನು ಇಷ್ಟು ಬೇಗ ಕಲ್ತನಲ್ಲ ಅಂತ ನನಗೆ ಖುಷಿ ಆಗುತ್ತೆ ಒಂದೊಂದು ಟೈಮ್ ಅಂದ್ಕೊಂಡ್ರೆ. ಸೊ ಫೈನಲಿ ನಾನು ಅರ್ನ್ ಮಾಡಿರೋ ಅಮೌಂಟ್ ಅಂತ ಅಂದರೆ 10 15 ಸಾವಿರ ಆಯಿತು ಅಂತ ಅನ್ಕೋಬೋದು. 10,000 ಆಯಿತು ಅಂತ ಅನ್ಕೋಬೋದು. ನಾನು ಒಂದು ಕಡೆ ಲೆಕ್ಕ ಹಚ್ಚಿಟ್ಟಿದ್ದೆ, ಬಟ್ ರೀಸೆಂಟಾಗಿ ಯಾರು ಅಮೌಂಟ್ ಕೊಟ್ಟಿದ್ರು ಅದೆಲ್ಲ ತೊಗೊಂಡಿಲ್ಲ, ಅಂದರೆ ಅದನ್ನೆಲ್ಲ ಲೆಕ್ಕ ಇಟ್ಕೊಂಡಿಲ್ಲ. ಸೊ ಒಂದು 10 12 ಸಾವಿರ ಅಂದ್ಕೊಳ್ಳಿ, ಇಷ್ಟು ಅರ್ನ್ ಮಾಡಿದೆ ಒಂದು 3 ತಿಂಗಳಿಗೆ. ಓಕೆನಾ. ಊರ ಕಡೆ ಆದರೆ ಬ್ಲೌಸ್ಗಳಿಗೆಲ್ಲ ಸ್ವಲ್ಪ ಕಮ್ಮಿ ರೇಟು, ಇಲ್ಲಿ ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ರೇಟು. ಹಾಗಂತ ನಾನು ಜಾಸ್ತಿ ರೇಟು ತೊಗೊಳಕ್ಕೆ ಹೋಗೋದಿಲ್ಲ. 250 300 ರೂಪಾಯಿ ಒಳಗೆ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಸೊ ಇದೆಲ್ಲ ಏನು ಅನಿಸುತ್ತೆ ನಿಮಗೆ, ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ, ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಹಾಗೆ ಯಾರಾದರೂ ನನ್ನ ವಿಡಿಯೋಸ್ ನೋಡೋರು ಏನಾದರೂ ನಿಮಗೆ ಸ್ಟಿಚಿಂಗ್ ಬೇಕಂತ ಅಂದರೆ, ಮಾಡಿಕೊಡ್ಬೇಕಂತ ಅಂದರೆ, ಡ್ರೆಸ್ಸಸ್ಗಳನ್ನ, ಲೆಹಂಗಗಳನ್ನ, ಅಂಬ್ರೆಲ್ಲಾ ಡ್ರೆಸ್ಸಸ್ಗಳನ್ನ, ಆಮೇಲೆ ಇವಾಗ ಚೂಡಿದಾರ್ ಅಂತ ಹೇಳ್ತಾರಲ್ಲ, ಸೊ ಅದ್ರ ಕೂಡ ನೀವು ಸೀರೆಲೇ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ನಿಮ್ದೇನಾದ್ರು ಓಲ್ಡ್ ಸ್ಯಾರಿ ಇದರದ ಡ್ರೆಸ್ ಮಾಡಿಸ್ಕೋಬೇಕು, ಮಕ್ಕಳಿಗೇನಾದರೂ ಡ್ರೆಸ್ಗಳನ್ನ ಹೊಲಿಬೇಕಂತ ಅಂದರೆ ನನ್ನ ಅಡ್ರೆಸ್ ಕೊಡ್ತೀನಿ, ಅದಕ್ಕೆ ಕೊರಿಯರ್ ಮಾಡಿ ನಾನು ಹೊಲಿದ್ಬಿಟ್ಟು ನಾನು ಕಳಿಸ್ತೀನಿ. ಸೊ ಈ ಒಂದು ನಾನು ಏನು ಹೇಳ್ತಾರೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಅದು ದೊಡ್ಡ ಕನಸು, ನನ್ನದೇ ಒಂದು ಓನ್ ಬಿಸ್ನೆಸ್ ಇರಬೇಕು ಅಂತ. ಬೇರೆಯವ್ರ ಕಡೆಯಿಂದ ಕೆಲಸ ಮಾಡೋಕ್ಕೆ ನನಗೆ ಸೀರಿಯಸ್ಲಿ ಇಷ್ಟ ಇಲ್ಲ. ನಾನೇ ಓನಾಗಿ ಒಂದು 2-3 ಜನಕ್ಕಾದ್ರು ಕೆಲಸ ಕೊಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಸೊ ಇದನ್ನ ಹಸ್ಬೆಂಡ್ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಸೊ ನೋಡೋಣ, ಫಸ್ಟ್ ಇವಾಗ ಕಲಿತಿದೆಯಲ್ಲ, ಫಸ್ಟ್ ಕಲಿ, ಚೆನ್ನಾಗಿ ನೀನು ಕಲಿತು ಇನ್ನೊಬ್ರಿಗೆ ಹೇಳ್ಕೊಟ್ಟು ಆದಮೇಲೆ ಅವರು ಕೂಡ ಚೆನ್ನಾಗಿ ಕಲಿತು ಅದರಿಂದ ದೊಡ್ಡದಾಗಿ ಏನಾರು ಮಾಡ್ಬೋದು. ಸೊ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ನನ್ನ ಒಂದು ದೊಡ್ಡ ಕನಸು ಅಂತ ಹೇಳ್ಬೋದು. ಸೊ ನಾನು ಅದೇ ಕೊರಿಯರ್ ಮಾಡಿಬಿಟ್ಟು ನನ್ನ ಅಡ್ರೆಸ್ ಕೊರಿಯರ್ ಮಾಡಿದ್ರೆ ಲೈನಿಂಗ್ ಅದೇ ನಿಮ್ಮ ಪೀಸ್ಗಳು ಏನು ಬೇಕು ಅದನ್ನ ಹೇಳಿ ನನಗೆ ವಾಟ್ಸಪ್ಪಲ್ಲಿ ಡೀಟೇಲಾಗಿ ಹೇಳಿದರೆ, ಇಲ್ಲ ಕಾಲ್ ಮಾಡಿ ಹೇಳಿದರೆ ನಾನು ಅದೇ ಥರದ್ದೇ ಸೇಮ್ ನಿಮ್ಮ ಮೆಜರ್ಮೆಂಟ್ ಕೊಟ್ಟರೆ ಸ್ಟಿಚ್ ಮಾಡಿ ಮತ್ತೆ ನಿಮಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀನಿ. ಸೊ ಇದನ್ನು ಸುಮಾರು ಜನ ಮಾಡ್ತಾಯಿದ್ದಾರೆ, ಕೊರಿಯರ್ ಮಾಡಿಬಿಟ್ಟು ತರಿಸ್ಕೊಂಡು ಆನಂತರ ಸ್ಟಿಚ್ ಮಾಡಿ ಮತ್ತೆ ಕೊರಿಯರ್ ಮಾಡ್ತಾಯಿದ್ದಾರೆ. ಸೊ ನಿಮಗೆ ಏನಾದರೂ ಬೇಕಂತ ಅಂದರೆ ನನ್ನ ಅಡ್ರೆಸ್ ಕೊಡ್ತೀನಿ, ನೀವು ಕೊರಿಯರ್ ಕೂಡ ಮಾಡ್ಬೋದು. ನಾನು ನಿಮಗೆ
ಸರಿಯಾಗಿ ಸ್ಟಿಚ್ ಮಾಡಿ. ಏನಾದರೂ ಅಲ್ಟ್ರೇಷನ್ ಸ್ವಲ್ಪ ಇತ್ತು ಅಂತ ಅಂದರೆ ನೀವು ಮತ್ತೆ ಹೇಳ್ಬೋದು, ಮತ್ತು ನಿಮಗೆ ಕರೆಕ್ಟಾಗಿ ಅಲ್ಟ್ರೇಷನ್ನ ಮಾಡಿಕೊಡ್ತೀನಿ. ಓಕೆನಾ? ಇಷ್ಟೊಂದಿತ್ತು ಇವತ್ತು ಹೇಳ್ಕೊಳ್ಳೋದು. ಹಾಗೆ ಸ್ವಲ್ಪ ಒಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ನಡೀತು, ಒಂದು 2-3 4 ಡೇಸ್ ಬ್ಯಾಕು. ಸೊ ಅದನ್ನು ಕೂಡ ಹೇಳ್ಕೊಂಡಿದ್ದೀನಿ. ಸೊ ಇದೊಂದು ದೊಡ್ಡ ಕನಸು ನಂದು, ಏನೋ ಒಂದು ಮಾಡಬೇಕು. ನಾನು ಬೇರೆಯವ್ರ ಕಡೆ ಕೆಲಸ ಮಾಡೋಕ್ಕೆ ನಂಗೆ ಸೀರಿಯಸ್ಲಿ ಇಷ್ಟ ಇಲ್ಲ. ಅಂದರೆ ಪರಿಸ್ಥಿತಿ ಹೇಗಿದೆ ಹಾಗೆ ನಾನು ನಡ್ಕೊಳ್ಳೋದು. ನಮ್ಮ ಪರಿಸ್ಥಿತಿ ಇವಾಗ ಹೇಗಿದೆ, ಕೆಲಸ ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ಹಾಗಂತ ನಾನು ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಅಂತಲ್ಲ, ಹೋಗಿದ್ದೆ ಕೂಡ. ಇವಾಗ ರೀಸೆಂಟಾಗಿ ಪಾಪು ಸಣ್ಣವನಿದ್ದಾನೆ ಅಂತ ಹೋಗ್ತಾ ಇಲ್ಲ. ನನಗೆ ಅದು ಏನೋ ಒಂಥರ ಇಷ್ಟ. ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ ಯಾವುದೂ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬೇರೆಯವ್ರ ಕಡೆಯೇ ಕೆಲಸ ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗ ಮಾಡ್ಕೊಳ್ತಾ ಇದ್ದೀವಿ, ಹಸ್ಬೆಂಡ್ ಕೂಡ ಅಷ್ಟೇ. ಸೊ ಸೇಮ್ ಅಂತ ಹೇಳ್ಬೋದು. ಸೊ ಓಕೆ, ಇವತ್ತಿನ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಲೇಬೇಕಂತ ಅಂದರೆ ನಿಮ್ಮ ಒಪಿನಿಯನ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಯಾರೆಲ್ಲ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದಾರೆ ಅವರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಬೆಳಗ್ಗೆ ಎಲ್ಲ ಕೆಲಸ ಅಡುಗೆ ಮಾಡಿದ್ದಿತ್ತಲ್ಲ, ತಿಂಡಿ ತಿಂದಿರೋದೆಲ್ಲ ಇತ್ತಲ್ವ. ಸೊ ಎಲ್ಲ ಪಾತ್ರೆ ತೊಳೆದು ಒಂದ್ಸರಿ ಕ್ಲೀನಾಗಿ ಕಿಚನ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆನಂತರ ಮನ್ವಿತ್ ನೋಡಿಕೊಂಡು ಮನ್ವಿತ್ ಸ್ನಾನ ಮಾಡಿಸಿ ಅವನಿಗೆ ತಿಂಡಿ ತಿನ್ನಿಸಿ ಅವ್ನ ಆಟಾಡೋಕೆ ಬಿಟ್ಬಿಟ್ರೆ ಆಡ್ತಿರ್ತಾನೆ. ಸೊ ನಾನೇನು ಮಾಡ್ತೀನಿ, ಸ್ಟಿಚಿಂಗ್ ಇದ್ದರೆ ಮಾಡ್ಕೊಳ್ತೀನಿ, ಇಲ್ಲ ಅಂತಂದರೆ ಸುಮ್ಮನೆ ಅವನ ಜೊತೆ ಟೈಮ್ ಪಾಸ್ ಮಾಡ್ತಾಯಿರ್ತೀನಿ. ಆಲ್ರೆಡಿ ಇವಾಗ ಒಂದು ಅತ್ತೆದೊಂದು ನನ್ನ ಒಂದೆರಡು ಬ್ಲೌಸ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಸ್ಟಾರ್ಟ್ ಮಾಡಬೇಕು ಸ್ಟಿಚಿಂಗಿಗೆ. ಸೊ ನಮ್ಮದೇ ಅಲ್ವಾ, ಯಾವಾಗಾದರೂ ಇನ್ನು ದೀಪಾವಳಿ ಅಂದರೆ ತುಂಬ ದಿನ ಇದೆ, ಅವಾಗ ಹೊಲ್ಕೋಬೋದು ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ನಾನು ಸೀರೆ ತೊಗೊಂಡಿದ್ದೆ ದೀಪಾವಳಿಗೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಬೇಗ ತೊಗೊಂಡ್ರ ಅಂತಂದರೆ ಹೌದು, ಯಾಕಂದರೆ ತುಂಬ ಸ್ಟಿಚಿಂಗ್ ಜಾಸ್ತಿ ಇತ್ತು ನನಗೆ. ಅದೆಲ್ಲ ಕ್ಲಿಯರ್ ಆಯಿತು. ಇವಾಗ ನಮ್ಮದೇ ಹೊಲ್ಕೊಳ್ಳೋಣ ಅಂತ ಹೇಳಿ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಮಿಷನ್ ಮೇಲೆ ಕುತ್ಕೊಂಡ್ರು ಆಗ್ತಾ ಇಲ್ಲ ಇತ್ತೀಚೆಗೆ, ಅಂದರೆ ಓವರ್ ಹೀಟ್ ಆಗ್ತಾ ಇದೆ. ಸೊ ಲೇಡೀಸ್ ಅಂದರೆ ಗೊತ್ತಲ್ವ, ಓವರ್ ಹೀಟ್ ಆದರೆ ಏನು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದೆಲ್ಲ ನನಗಾಗ್ತಾ ಇದೆ. ಆಲ್ರೆಡಿ ಸ್ವಲ್ಪ ತಂಪೆಲ್ಲ ಮಾಡ್ಕೊಳ್ತೀನಿ, ಆದ್ರೂ ಹೀಟ್ ಇದ್ದೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇದ್ದಿರೋದೆ. ಓಕೆ ಗಾಯ್ಸ್, ನಾನು ಅತ್ತೆಗೆ ನನಗೆ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ, ಅದು ದೀಪಾವಳಿಗೆ. ಸೊ ಒಳ್ಳೆ ಆಫರ್ ಇತ್ತಂತ ಹೇಳಿ ತೊಗೊಂಡ್ಬಿಟ್ವಿ. ಆಲ್ರೆಡಿ ಈಗ ಇನ್ನು ದೀಪಾವಳಿ 1.5 ಮಂತ್ ಇದೆ, ಬಟ್ ಸ್ವಲ್ಪ ಮುಂಚೆನೇ ತೊಗೊಂಡೆ. ಯಾಕೆಂದರೆ ಸ್ವಲ್ಪ ಸ್ಟಿಚಿಂಗಲ್ಲಿ ಜಾಸ್ತಿ ಇದ್ವಲ್ಲ, ಸೊ ಅದ ಕ್ಲಿಯರ್ ಮಾಡಿಬಿಟ್ಟು ನನ್ನ ಅತ್ತೆದು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಅತ್ತೆ ಸೀರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರಿಗೆ ಆ ಥರ ಇಷ್ಟ ಆಗುತ್ತೆ ಅಂತಲೇ ತೊಗೊಂಡೆ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಓಕೆ, ಅದೆಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಅಂತಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಸೀರೆ ತೊಗೊಂಡೋಗಿ ನಿನ್ನೆ ಎಲ್ಲ ರೆಡಿ ಮಾಡಿಸ್ಕೊಂಡು, ಅಂದರೆ ಇದಕ್ಕೆ ಮ್ಯಾಚಿಂಗು ಲೈನಿಂಗ್ ಎಲ್ಲ ತೊಗೊಬಂದೆ. ಸೊ ಅದಕ್ಕೆ ಎಲ್ಲ ಓಪನ್ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮತ್ತೆ ಸೀರೆ. ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬೋದು. ಸಾಫ್ಟ್ ಸಿಲ್ಕ್ ಅನ್ನೋಕ್ಕಿಂತ ಮೈಸೂರು ಸಿಲ್ಕ್ ಬರುತ್ತಲ್ವ, ಸೊ ಸೇಮ್ ಅದೇ ಥರ ಇದೆ ಫ್ಯಾಬ್ರಿಕ್ಕು. ತುಂಬ ಸಾಫ್ಟ್ ಇದೆ, ಸಖತ್ ಇಷ್ಟ ಆಯಿತು ನನಗೆ. ಸೊ ಈ ಥರದ್ದೆಲ್ಲ ಅತ್ತೆಗೆ ಇಷ್ಟ, ಅಂದರೆ ಇಷ್ಟಪಟ್ಟು ಉಟ್ಕೊಳ್ತಾರೆ. ಮೈ ಮೇಲೆ ತುಂಬ ಹಗುರ ಅನಿಸುತ್ತೆ, ಸೊ ಅದಕ್ಕೆ ಉಟ್ಕೊಳ್ತಾರೆ. ಅದಕ್ಕೋಸ್ಕರ ಅತ್ತೆಗೆ ಈ ಸೀರೆ ತೊಗೊಬಂದೆ ನಾನು. ಈ ಸೀರೆನ ನೋಡಿದ್ರಲ್ಲ, ಸೊ ಇದು ತೊಗೊಬಂದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಇವಾಗ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಎಕ್ಸ್ಟ್ರಾ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಅತ್ತೆಗೆ ಅಂತ ಹೇಳಿದೆ. ಸೊ ಅವರಿಗೆ ಬ್ಲ್ಯಾಕ್ ಬ್ಲೌಸ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ವ. ಸೊ ಅದಕ್ಕೆ ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ ನೆನ್ನೆ. ಇದು ಆ್ಯಕ್ಚುಲಿ ಅವತ್ತೇ ತುಂಬ ದಿನ ಆಯಿತು ತಂದಿಟ್ಕೊಂಡು, ಸೊ ಅದನ್ನ ಸ್ಟಿಚ್ ಮಾಡಿರಲಿಲ್ಲ. ಇವಾಗ 1 by 1 ನಮ್ಮದೇ ಮಾಡ್ಕೊಳ್ಳೋಣ ಅಂತ ಹೇಳಿ, ಯಾವುದೂ ಇರಲ್ಲ, ಎಲ್ಲ ಲೈಟಾಗೆಲ್ಲ ಖಾಲಿ ಆಯಿತು. ಸೊ ಅದಕ್ಕೆ ನಮ್ಮ ಅತ್ತೆದಿದ್ದು ಬ್ಲೌಸು ಆಲ್ಮೋಸ್ಟ್ ಆಗ್ತಾ ಬಂತು. ಇದು ಹೆಮ್ಮಿಂಗ್ ಒಂದು ಮಾಡ್ತಾ ಇದ್ದೆ. ಹಾಗೆ ನನ್ನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಒಂದು ಡಿಸೈನ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಆಲ್ಮೋಸ್ಟ್ ಅತ್ತೆದು ಬ್ಲೌಸ್ ಆದಮೇಲೆ ನನ್ನ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನನ್ನ ಸೀರೆನೇ ತೋರಿಸ್ತೀನಿ. ಓಕೆ, ಈ ಸ್ಯಾರಿನ ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುಂದೆ ಶೋಗೆ ಹಾಕಿದ್ರು, ಸೊ ಸಖತ್ ಇಷ್ಟ ಆಯಿತು. ಕಾಟನ್ನು ನೋಡಿ, ಇನ್ನೂ ಇದು ಫುಲ್ ಗಟ್ಟಿ ಇದೆ, ಅಂದರೆ ಗಂಜಿ ಇರುತ್ತಲ್ಲ, ಸೊ ಆ ಥರ ಇದೆ. ಒಂದು ವಾಶ್ ಆದಮೇಲೆ ಇನ್ನು ಸ್ವಲ್ಪ ಸಾಫ್ಟ್ ಆಗ್ಬೋದು. ಸೊ ನಂಗೆ ಸಖತ್ ಇಷ್ಟ ಆಯಿತು ಈ ಒಂದು ಸ್ಯಾರಿ. ನೋಡಿ, ಸಖತ್ ಇಷ್ಟ ಆಯಿತು ನನಗೆ. ಈ ಥರ ಕಾಟನ್ ಸ್ಯಾರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಲ್ಮೋಸ್ಟ್ ನನ್ನ ಹತ್ರ ಈ ಥರದ್ದೇ ಅದೇ ಶಾಪಲ್ಲಿ ತೊಗೊಂಡಿರೋದೇ 3-4 ಸ್ಯಾರಿ ಇದೆ, ಇದೇ ಥರದ್ದೇ ಕಾಟನ್ ಸ್ಯಾರಿ. ಬಟ್ ಇದು ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ಇದು ಒಂದು ಸ್ವಲ್ಪ ಹಾಫ್ ವೈಟ್ ಬರುತ್ತೆ, ಫುಲ್ ವೈಟು ಅಲ್ಲ, ಹಾಫ್ ವೈಟ್. ಆ್ಯಂಡ್ ಇದಕ್ಕೆ
ಸ್ವಲ್ಪ ಶಂಕು ರೀತಿಲಿ ಡಿಸೈನ್ ಆ್ಯಂಡ್ ಇದು ಯಾವ ಕಲರ್ ಅಂದೆ ಡಾರ್ಕ್ ಆರೆಂಜ್ ಕಲರ್. ಇದಕ್ಕೆ ನಿಮ್ಗೆ ಲೈಟ್ ಆರೆಂಜ್ ಕಾಣ್ತಾ ಇದೆ ಅಲ್ಲಿ, ಇದು ಡಾರ್ಕ್ ಆರೆಂಜ್ ಇದೆ, ಸಖತ್ ಚೆನ್ನಾಗಿದೆ. ಸೊ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಸೇಮ್ ಇದೇ ಕಲರ್ ಬಂದಿದೆ, ಇದು ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಕೂಡ ಸ್ಟಿಚ್ ಮಾಡಬೇಕು. ಆ್ಯಕ್ಚುಲಿ ನನಗೆ ಇದು ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಏನೋ ಗೊತ್ತಿಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬ್ಲೌಸ್ ಪೀಸು. ಸೊ ಇದಕ್ಕೆ ಬೇರೆನೇ ತೊಗೊಂಡೋಣ ಅಂತ ಹೇಳ್ಬಿಟ್ಟು ಕ್ಯೂನಿ ತೊಗೊಂಡೆ. ಕ್ಯೂನಿ ಅಂದರೆ ಗೊತ್ತಲ್ಲ, ಪ್ಯೂರ್ ಕಾಟನ್ನು ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಸ್ಟಿಚ್ ಮಾಡಬೇಕು. ಆಲ್ಮೋಸ್ಟ್ ಇನ್ನೊಂದು ಸೀರೆ ಇದೆ, ಸೊ ಅದನ್ನ ನಾನು ಸ್ವಲ್ಪ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೀನಿ. ಲಾಸ್ಟು ಗಣೇಶ ಹಬ್ಬಕ್ಕೆ ಅದನ್ನ ಉಟ್ಬಿಟ್ಟಿದ್ದೆ, ಅದಕ್ಕೆ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೀನಿ. ಅದು ಇಸ್ಕೊಂಬರ್ಬೇಕು, ಇಲ್ಲೇ ನಮ್ಮ ಮನೆ ಹತ್ರನೇ ಕೊಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿದೆ ಅದು ಕಾಟನ್ ಸ್ಯಾರಿನೇ, ಬಟ್ ಅದು ನನಗೇನೋ ಉಟ್ಟ ತಕ್ಷಣ ಫುಲ್ ಫೋಲ್ಡ್ ಆದಂಗಾಗಿ ನನಗೆ ಒಂಥರ ಗಾಬರಿ ಆಗಿಬಿಡ್ತು. ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೆ. ಡ್ರೈ ಕ್ಲೀನಿಂಗ್ ಅಂದರೆ ಸ್ವಲ್ಪ ವಾಶ್ ಮಾಡೋಕ್ಕೆ ಅಂತ. ಮನೇಲಿ ವಾಶ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸುಕ್ಕ ಆಗ್ಬಿಡುತ್ತೆ, ಅದು ಮತ್ತೆ ಐರನ್ ಮಾಡಬೇಕು. ಸೊ ಅದೆಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಒಂದು 60 ರೂಪಾಯಿ ಕೊಟ್ಟರೆ ಒಂದು ಸ್ಯಾರಿ ರೆಡಿ ಮಾಡಿಕೊಡ್ತಾರೆ ನನ್ನ ಪರಿಚಯದವರೇ. ಸೊ ಸೀರೆಗೆ ಎಷ್ಟಾಯ್ತು ಅಂತಂದರೆ, ನಮ್ಮ ಅತ್ತೆ ಸೀರೆ ಬಂದುಬಿಟ್ಟು 1200 ಹೇಳಿದ್ರು. ಇದಕ್ಕೆ ನಾನು 1100 100 ರೂಪಾಯಿ ಕಮ್ಮಿ ಮಾಡಿದ್ರೆ ಅಷ್ಟೇ. ಎಲ್ಲ ಸೇರಿ 100 ಬಿಟ್ಟಂಗೆ ಆಯಿತು. ಅಂದರೆ ಹೇಳ್ತೀನಿ ಎಷ್ಟು ಟೋಟಲ್ ಎಷ್ಟು ಅಂತ. ಸೊ ಇದೊಂದು ಸ್ಯಾರಿ ತೊಗೊಂಡೆ. ನಂತರ ಇದು ಒಂದು ಸ್ಯಾರಿ, ಇದಕ್ಕೆ ಬಂದುಬಿಟ್ಟು 600 ರುಪೀಸು. ಅವರು 800 ಅಂದು ನಾನು 600 ರೂಪಾಯಿ ಕೊಟ್ಟೆ. ಸೊ ಇನ್ನೊಂದು ಸೀರೆ ಇದೆ ಅಲ್ಲ, ಅದು 500 ರುಪೀಸ್ದು, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ತೋರಿಸ್ತಿದ್ದೆ ನಿಮಗೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಊಟಕ್ಕೆ ತೋರಿಸ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ಟೋಟಲಿ ಅದು 500, ಇದು 600, 1100 ಆ್ಯಂಡ್ 1100, ಅಲ್ಲಿಗೆ 2200 ಆಯಿತು. ಅದರಲ್ಲಿ 100 ರೂಪಾಯಿ ಬಿಟ್ಟರು. 2100 ರುಪೀಸ್ ಕೊಟ್ಟು 2100 ರೂಪಾಯಿ 3 ಸ್ಯಾರಿಯಿಂದ. ಬಟ್ ಸ್ಯಾರಿ ಅಷ್ಟು ನೋಡಲ್ಲ, ಆದ್ರೂ ತಗೊಂಡೇಬೇಕಲ್ವಾ, ಹಬ್ಬಕ್ಕೆ ಏನಾರು ಊರಿಗೆ ಹೋದಾಗ ಉಟ್ಕೊಂಡ್ಲೇಬೇಕು ಹಬ್ಬದಲ್ಲಿ ಅಂತ. ಸೊ ಅದಕ್ಕೆ ತೊಗೊಂಡ್ವಿ ಮನ್ವಿತಿಗೆ. ಹಾಗೆ ಅವ್ರ ಪಪ್ಪಂಗೆ ಇನ್ನೂ ಶಾಪಿಂಗ್ ಇದೆ ಹಬ್ಬಕ್ಕೆ ಹೋಗುವಾಗ, ಅದನ್ನು ಕೂಡ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ, ಎಷ್ಟು ತೊಗೊಂಡಿದ್ದೀನಿ, ಇನ್ನು ಅಪ್ಡೇಟ್ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಏನು ಹೇಳಿದೆ,